धारवाड़ से एक दिल दुखाने वाली खबर। एक यंग वुमन जो कल एक लैब विजिट के लिए निकल गई थी, उसे आज सुबह डेड बॉडी के रूप में पाया गया है। लोग शॉक में हैं और पुलिस ने मर्डर केस रजिस्टर कर लिया है। 21 साल की जकिया मुल्ला गांधी चौक धारवाड़ की रहने वाली थी। कल शाम को जब वो लैब जाने के लिए निकली, तब उसने परिवार को इन्फॉर्म किया था, लेकिन लौट कर नहीं आई। फैमिली ने रात भर उसे ढूंढा, लेकिन उसका कोई पता नहीं था। सुबह अर्ली हॉर्स में उसका बॉडी मंसूर रोड के आउटस्कर्ट्स पर एक डेजर्टेड रोड साइड एरिया में पाया गया। इनिशियल पुलिस सूत्रों के मुताबिक पुलिस को लगता है कि यहाँ उसकी मर्डर करके बॉडी डंप की गई हो सकती है। सबूत और पोस्टमार्टम रिपोर्ट से आगे पता चलेगा। इस केस ने कम्युनिटी में शॉक और गुस्से का माहौल पैदा कर दिया है। लोग कह रहे हैं, एक यंग लड़की जो करियर और फ्यूचर की सोच रही थी, उसकी जिंदगी इतनी जल्दी कैसे खत्म हो गई। पुलिस अब फोरेंसिक टीम और सोको यूनिट के साथ इन्वेस्टिगेशन कर रही है और सारे एंगल्स को थरली चेक कर रही है। विटनेसेस और सीसीटीवी फुटेज पर भी नजर रखी जा रही है, ताकि किसी भी लीड या सस्पेक्ट तक जल्दी पहुंच सके। ನಾವು ಸಾಯಂಕಾಲ ಮಧ್ಯಾಹ್ನ ನನ್ನ ಕೂಟ ಊಟ ಮಾಡಿ 4 ಗಂಟೆ ಮೇಲೆ 4:30ವರೆಗೆ ಆಕೆ ನಾ ಹೋಗಿದ್ದೆ ನನ್ನ ಹುಡುಗನ ಕರ್ಕೊಂಡು ಬರಕ್ಕೆ ಶಾಲಿಗೆ 4:15 4:15ಕ್ಕೆ. ಆಮೇಲೆ ಈಕೆ ಮನೆಯಿಂದ ಲ್ಯಾಬ್ ಹೋಗ್ತೀನಂತ ಮನ್ಯಾಗ ಹೇಳಿ ಹೋಗ್ಯಾಳ್ರಿ. ಯಾವ ಲ್ಯಾಬಿಗೆ ಹೋಗ್ತಾಳೆ ಗೊತ್ತಿಲ್ಲ, ಯಾವ ಲ್ಯಾಬ ಯಾವ ಕಡೆ ಲ್ಯಾಬ ಅದು ಏನು ಗೊತ್ತಿಲ್ಲ. ಈಗ ನಮಗೆ ಆ ಲ್ಯಾಬ್ಗೆ ಹೋಗಿ ಅಲ್ಲಿಂದ ಯಾರು ಕರ್ಕೊಂಡು ಬಂದಿಲ್ಲ ಇದು ಮಾಡ್ಯಾರ ಅವ್ರಿಗೆ ಶಿಕ್ಷೆ ಆಗಬೇಕು. ಎಂಗೇಜ್ ಇಲ್ಲ, ಹಂಗೆ ಮಾತುಕತೆ ಎಂಗೇಜ್ಮೆಂಟ್ ಆಗಿಲ್ಲ. ಮಾತು ಇಲ್ಲೇ ಅವರು ನಮ್ಮ ಫ್ರೆಂಡರಿ ಅವ್ರು ಮುಲ್ಲಾ ಅಂತವ್ರ ನಮ್ದು ಗಾಂಧಿ ಚೌಕ ಸರ್. ಈಗ ಪ್ಯಾರಾಮೆಡಿಕಲ್ SSLC ಆದ್ಮೇಲೆ ಇಲ್ಲ ಪ್ಯಾರಾಮೆಡಿಕಲ್ ಮುಗೀತ್ರಿ. ಮುಗಿದ ಮೇಲೆ ಅಲ್ಲಿ ಜಾಬ್ ಸಲುವಾಗಿ ಅಲ್ಲೇ ಅಡ್ಡಾಡಕತ್ತಿದ್ದಳಕಿ. ಈಗ ಯಾರಿಗೆ ಅದು ಇನ್ವೆಸ್ಟಿಗೇಷನ್ ಅವ್ರು ಮಾಡಿದ ಮೇಲೆ ಗೊತ್ತಾಗೋದು. ಈಗ ಆಕಿ ಹಿಂದೆ ಯಾರು ಇದ್ರ ಏನೇನಂತ ಸಂಶಯ ಅಂದ್ರೆ ನೋಡ್ರಿ, ಈಗ ಹೊರಗೆ ಏನೇನು ಆಗ್ತೈತೆ ನಾವು ನೋಡಕ್ಕೆ ನಮಗೆ ಕುಂತ ನಾವು ಏನು ಅಲ್ಲ ಅದೇ ದಂಧೆ ಕೆಲಸ ಬಿಟ್ಟ ನೋಡಕ್ಕೆ ನಮ್ಗೆ ಆಗೋದಿಲ್ಲ. ಅದೆಲ್ಲ ಯಾರಿಗೆ ಆಗೋದಿಲ್ಲ. ಈಗ ಏನು ಆಕೈತಿ ಅದಂದ್ರೆ ಈಗ ಪೊಲೀಸ್ ಏನು ಹುಡುಗಿ ಭಾಳ ಡಿಸೆಂಟರಿ. ಈಗ ಸಹಜವಾಗಿ ತಂದೆ ತಾಯಿಗೆ ಡೌಟ್ ಇದ್ದೇ ಇರ್ತೈತಿ, ಯಾರಾದ್ರೂ ಕೊಲೆ ಮಾಡಿದಾರೋ ಏನು ಇಲ್ಲ. ಈಗ ಅದು ಇನ್ವೆಸ್ಟಿಗೇಷನ್ ಆದ ನಂತರನೇ ಗೊತ್ತಾಗೋದು ಸರ್. ಈಗ ಯಾರ ಮೇಲೆ ನಾವು ಹೇಳಕ್ಕಂದ್ರೆ ನಾವು ನೋಡಿಲ್ಲ, ಅವ್ರಿಗೆ ನಮ್ ಕಂಡಿಲ್ಲ, ಅವರು ಹೆಂಗ್ ಹೇಳ್ಬೋದು ಅವ್ರ ಬಗ್ಗೆ. ಇಲ್ಲಿ ರಾತ್ರಿ ಟೈಮ್ ಯಾರು ಅಡ್ಡಾಡ್ಲಂತ ಜಗದಾಗ ತಂದು ಹಾಕಿ ಹೋಗ್ಯಾರ. ಹಾ ಹೌದ್ರಿ. ಇದು ಡಿಸೀಸ್ಡ್ ಹೆಸರು ಜಾಕಿ ಅಂತ, 19 ವರ್ಷ. ಪ್ಯಾರಾಮೆಡಿಕಲ್ ಮುಗಿಸ್ಕೊಂಡು ಸದ್ಯಕ್ಕೆ ಮನೇಲಿ ಇದ್ರು. 21 ವರ್ಷ. ನಿನ್ನೆ ಮಧ್ಯಾಹ್ನ 4:00ವರೆಗೆ ಬಹುಶಃ ಊಟ ಮಾಡಾದ್ಮೇಲೆ ಮನೆಯಿಂದ ಹೊಂಟಿದ್ರು. ಅದಾದಮೇಲೆ ನಮಗೆ ಬೆಳಿಗ್ಗೆ ಫಸ್ಟ್ ಧಾರವಾಡ ಟೌನ್ಗೆ ಮಾಹಿತಿ ಹೋಗಿದೆ. ಧಾರವಾಡ ಟೌನ್ ಮತ್ತು ವಿದ್ಯಾನಗರ, ಅದಾದಮೇಲೆ ಕೊನೆಗೆ ನಮಗೆ ಮಾಹಿತಿ ಬಂತು ನಮ್ಮ ವಿದ್ಯಾಗಿರಿ ಪೊಲೀಸ್ ಸ್ಟೇಷನಿಂದ ಈ ಏರಿಯಾ ನಿಮಗೆ ಸೇರುತ್ತೆ, ನಿಮ್ಮಲ್ಲಿ ಒಂದು ಬಾಡಿ ಇದೆ. ಆ ಬಾಡಿ ನೋಡೋಕ್ಕೆ ನಮ್ಮ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ಬರ್ತಾ ಇದ್ದಾರೆ. ಪ್ರೈಮಾ ಫೇಸಿ ಸ್ಟ್ರ್ಯಾಂಗುಲೇಷನ್ ಕಾಣ್ತಾ ಇದೆ. ಸ್ಟ್ರ್ಯಾಂಗುಲೇಷನಿಂದ ಡೆತ್ ಆಗಿದೆ. ಸದ್ಯಕ್ಕೆ ನಮಗೆ ಜಾಸ್ತಿ ಹೆಚ್ಚಿನ ಮಾಹಿತಿ ಇಲ್ಲ ಅದರ ಬಗ್ಗೆ. ಬಟ್ ನಮ್ಮ ಸೋಕೋ ಟೀಮ್ ಈಗ ಸ್ಪಾಟಲ್ಲಿ ಇದ್ದಾರೆ. ನಮ್ಮ ಪರಿಶೀಲನೆ ಸ್ಟಾರ್ಟ್ ಆಗಿದೆ. ಆದಷ್ಟು ಬೇಗ FIR ರಿಜಿಸ್ಟರ್ ಮಾಡಾದ್ಮೇಲೆ ತನಿಖೆ ಮುಂದುವರಿಸ್ತೀನಿ. ಪ್ರದೇಶದಲ್ಲಿ ತಂದು ಹೋಗಿರುವಂಥದ್ದು ಅವರು ಪೋಷಕರು ಹೇಳ್ತಾ ಇದ್ರು, ಮಗಳು ಬಹಳ ಸಮಾಧಾನ ಯಾರೋ ಅದು ಇದು ಟೂ ಅರ್ಲಿ ಏನಾದರೂ ಹೇಳಕ್ಕೆ ಇದ್ರ ಬಗ್ಗೆ. ಸರಿ, ರೇಪ್ ಗೀಪ್ ಆಗಿರುವಂತ ಏನಾದ್ರು ಸಿಂಪ್ಟಮ್ಸ್ ಇದೆನಾ? ಆಮೇಲೆ ಅದು ನಾವೇ ಫಿಸಿಕಲ್ ಡೀಟೇಲ್ಡ್ ಮೆಡಿಕಲ್ ಎಕ್ಸಾಮಿನೇಷನ್ ಹಾಸ್ಪಿಟಲ್ಗೆ ಹೋಗುತ್ತೆ. ಬಾಡಿ ಡೀಟೇಲ್ ಮೆಡಿಕಲ್ ಎಕ್ಸಾಮಿನೇಷನ್ ಆದ್ಮೇಲೆ ಅದು ತೀರ್ಮಾನ ಮಾಡಕ್ಕೆ ಬರುತ್ತೆ. ಮೇಲೆ ಬ್ಲೀಡಿಂಗ್ ಇತ್ತಲ್ಲ ಸರ್, ಏನಾದ್ರು ಗಾಯ? ಅದು ಬೇರೆ ಬೇರೆ ರೀಸನ್ಸ್ ಇರಬಹುದು. ಅದು ಸೋಕೋ ಟೀಮ್ ಅವರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅವರು ಒಂದು ರಿಪೋರ್ಟ್ ಕೊಡ್ತಾರೆ ಅದಕ್ಕೋಸ್ಕರ. ಅದರ ಆದ್ಮೇಲೆ ನಾವೇ ಕ್ಲಾರಿಫೈ ಮಾಡ್ತೀವಿ. ಮಾಡಿದ್ದಾರೆ, ಬಟ್ ಅದು ನಾನು ಡೀಟೇಲ್ಸ್ ರಿವೀಲ್ ಮಾಡಲ್ಲ, ಯಾಕಂದ್ರೆ ನಮ್ಮ ತನಿಖೆಗೆ ಸ್ವಲ್ಪ ಹೆಲ್ಪ್ ಆಗಲಿ ಫಸ್ಟ್. ಸೊ ಅದು ಡೀಟೇಲ್ಸ್ನು ತನಿಖೆ ಮಾಡಾದ್ಮೇಲೆ ನಾವು ಹೇಳ್ತೀವಿ. ಇಲ್ಲ ಸರ್, ಎಲ್ಲಿಂದ ಬಂದಿದ್ದು ಗೊತ್ತಾಗಿಲ್ಲ. ನಾವು ನಮ್ಮದು ಇವರು ಶೇಖ್ ಸಾಹೇಬ್ರಿಗೆ ಹೇಳಿದ್ದೀವಿ. ಅವರು ನಂಬರ್ ಮೆಸೇಜ್ ಮಾಡಂದ್ರು. ಅವರು ಮ್ಯಾಲಿತ್ಕೊಳ್ಳಿ ಅವರು 10 ನಿಮಿಷದಾಗ ಬಂದರು.
ಬಂದು ನನ್ನ ಕರ್ಕೊಂಡು ನಾವು ಇಬ್ಬರು ನಮ್ಮ ಮಳ್ಯ ನಾನು ಎಲ್ಲ ಸೇರಿ ಇಲ್ಲಿ ಎಲ್ಲ ಕಡೆ ಆಜುಬಾಜು ಎಲ್ಲ ನೋಡಿದ್ದೀವಿ ಟ್ರ್ಯಾಕಿಂಗ್ ಮಾಡಿ ಅವ್ರದ್ದು ಮೊಬೈಲ್ ಇಲ್ಲೇ ಐತೆ ಅಂತ ತೋರಿಸ್ತಾ ರಾತ್ರಿಗೆ ಏನು ಕಂಡಿಲ್ಲ ಸರ್. ಆನಂತರ ನಾವು ಇಲ್ಲಿಂದ ಪಾಸಾಗಿ ಹೋದ್ವಿ. ಇಲ್ಲಿ ಕ್ವಾರಿ ಇದೆ ಸರ್, ಅಲ್ಲಿ ನೋಡ್ಕೊಂಡು ಹೋಗೋಣಂದೆ. ಇಲ್ಲಿಂದ ಪಾಸಾಗಿ 1:30ಗೆ ಹೋದ್ವಿ ನಾವು. ಆಮೇಲೆ ಅವ್ರು ಏನಂದ್ರು, ಬೆಳಗ್ಗೆ ಬಂದು ಒಂದು ಸಲ ಟ್ರೈ ಮಾಡಿರಿ, ಏನಾರ ಆದ್ರೆ ಇಲ್ಲಕ್ಕೆ 11 ಗಂಟೆಗೆ ಬಂದು ಹೋಗಿ ಕಂಪ್ಲೇಂಟ್ ಮಾಡಿರಿ, ಅದು ಅವ್ರದ್ದು ಫೋಟೋ ಮತ್ತು ಆಧಾರ್ ಕಾರ್ಡ್ ತೊಗೊಂಬಂದು ಮಿಸ್ಸಿಂಗ್ ಕಂಪ್ಲೇಂಟ್ ಮಾಡೋದು ಅಂತೇಳಿ ಹೇಳಿದ್ರು ಅವ್ರು ಸರ್. ನಾವು ಆಮೇಲೆ ಶೇಖ್ ಸಾಹೇಬ್. ಆಮೇಲೆ ನಾವು ಬೆಳಗ್ಗೆ ಬಂದೀವಿ ಸರ್. ಬಂದು ಅಲ್ಲಿಂದ ಯೂನಿವರ್ಸಿಟಿ ಹಿಂದಿಂದ ಬಂದೀವಿ ಸರ್. ಬಂದು ನೋಡ್ಕೊತ ಬಂದ್ವಿ, ಅದು ಬುರ್ಕಿ ಕಾಣುತ್ತಾ, ಅಲ್ಲೇ ಸ್ಟಾಪ್ ಮಾಡಿ ನೋಡಿ. ಎಷ್ಟು ಗಂಟೆಗೆ ಬಂದಿದ್ರಿ ನೀವು? ಒಂದು ಇವಾಗ ಎಷ್ಟಾಯ್ತು ಟೈಮ್? 12 ಅಂದರೆ 10 ಗಂಟೆ ಸುಮಾರು ಬಂದಿದ್ದೆ ಸರ್. ಒಟ್ಟು ರಾತ್ರಿ ಎಲ್ಲ ಹುಡುಕಾಡಿದ್ರಿ ನೀವು ಒಟ್ಟು? ಹಾಂ, ಹುಡುಕ್ಯಾಡಿದೆ ಸರ್ ರಾತ್ರಿ. ಏನಾದ್ರು ಸಂಶಯ ಯಾರ್ದಾರ ಮೇಲೆ? ಆಮೇಲೆ ಯಾವ್ದಾರ ಹುಡುಗನ ಜೊತೆ ಬಂದಿದ್ದು ಏನಾದ್ರು? ಇಲ್ಲ ಸರ್, ಅಂಥದ್ದೇನಿಲ್ಲ. ಆ ಹುಡುಗಿ ಭಾಳ ಡಿಸೆನ್ಸ್ ಸರ್. ಹ್ಮ್. ಅಂತ ಮನೆ ಬಿಟ್ಟು ಎಲ್ಲ ಹೋಗೋದೇ ಇಲ್ಲ ಆಕೆ. ಹೋದ್ರಲ್ಲೇ ಲ್ಯಾಬ್ ಗಿಬ್ಗೆ ಸ್ವಲ್ಪ ಜಾಬ್ ಟ್ರೈ ಮಾಡ್ತಿದ್ದೆ. ಅಲ್ಲ, ಈಗ ಕುತ್ತಿಗೆಗೆ ಇದನ್ನ ಹಾಕಿ ಏನೇನ್ ಆಗೈತಿ ಇಲ್ಲಿ ಬಂದು ನೋಡಿದ್ರಿ ನೀವು? ಅದೇ ಆ್ಯಸ್ ಇಟ್ ಈಸ್ ಹೆಂಗೈತಿ ಹಂಗೈತಿ ಸರ್. ಅಲ್ಲ, ಬಂದ್ ನೋಡಿದ್ಕೆ. ಏನ್ ಮಾಡ್ಯಾರ ಈಗ ಹುಡುಗಿಗೆ? ಹುಡುಗಿಗೆ ಕುತ್ತಿಗೆಯಲ್ಲಿ ಹಾಕಿದ ಒಣ್ಣೆ ಹಾಕಿದೆ, ಜಗ್ಗಿದ್ದಾರೆ. ಹ್ಮ್. ಅಲ್ಲೇ ಮೂಗಿನಾಗಿಂದ ರಕ್ತ ಬಂದಿದೆ. ಹ್ಮ್. ಅದೇ ನಮಗೆ ಏನಾಗಿದೆ ಅಂತೂ ಅಷ್ಟೇ ಹ್ಮ್. ಡೌಟ್, ಏನು ಗೊತ್ತಾಗುತ್ತಾ ಇಲ್ಲ. ಮರ್ಡರ್ ಮಾಡ್ಯಾರೆ ತಾನು ಮಾಡ್ಕೊಂಡಾಳಂತೆ ನಮಗೂ ಗೊತ್ತಾಗ್ತದೆ. ಅದು ಮನೆಯಿಂದ ಎಷ್ಟೊತ್ತಿಗೆ ಬಂದಿದ್ರಿ ಸರ್ ಇವರು ನಿನ್ನೆ? ನಿನ್ನೆ ಅವರು 4:30 5 ಗಂಟೆಗೆ ಬಿಟ್ಟಾರಂತ ಹೇಳ್ತಾರೆ ಅವ್ರ ಅಪ್ಪ. ಹಾ. ಇವರು 4:15ಕ್ಕೆ ಇವ್ರ ಮಗನ ಸಂಬಂಧ ಇದಕ್ಕೆ ಹೋದ್ರಂತೆ, ಹಾ. ಈ ಸ್ಕೂಲಿಗೆ. ಆ ನಂತರ ಆಕಿ ಹೋದ್ಲು, ತಮ್ಮನಿಗೆ ಫೋನ್ ಮಾಡಿಲ್ಲಂತೆ ಎಲ್ಲಿದೆ ಅಂತೇಳಿ. ಆಕಿ ತಮ್ಮ ಕೇಳಿದ ಕೂಡಲೇ ನಾನು ಲ್ಯಾಬ್ದಾಗ ಇದ್ದಿತ್ತು ಅಂತೇಳಿ ಹೇಳಿ. ಲ್ಯಾಬ್ ಎಲ್ಲಿತ್ರಿ ಅದು? ಯಾವ ಲ್ಯಾಬ್? ಯಾವುದು ಏನು ಹೇಳಿಲ್ಲ. ಅಲ್ಲ, ಮನ್ಯಾಗ ಗೊತ್ತಿಲ್ಲ ಯಾವ ಲ್ಯಾಬ್ ಹೋಗ್ತಾರ ಏನು? ಇಲ್ಲ, ಟ್ರೈ ಮಾಡ್ತಿದ್ದೆ, ಜಾಬ್ಗೆ ಟ್ರೈ ಮಾಡ್ತಿದ್ದಕ್ಕೆ. ಯಾವ ಲ್ಯಾಬ್ಗೆ ಹೋಗ್ಯಾಳ ಅಂತ ಗೊತ್ತಿಲ್ಲ.